Welcome to Clear Biology classes. I am Manjunath. In this class, we will going to discuss the most important concept that is called as where does photosynthesis takes place. ಇವತ್ತಿನ ಈ ವಿಡಿಯೋದಲ್ಲಿ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ, ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ, ಎಷ್ಟು ರಿಯಾಕ್ಷನ್ಸ್ಗಳನ್ನು ಈ ಒಂದು ಫೋಟೋಸಿಂಥಸಿಸ್ ಹೊಂದಿದೆ ಅವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಥಿಂಗ್ ನಾವು ಏನು ನೋಡ್ತೀವಿ, ವೇರ್ ಡಸ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್, ಎಲ್ಲಿ ನಡೆಯುತ್ತೆ ಪ್ರೋಸೆಸ್. ವೆರಿ ಸಿಂಪಲ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ಗ್ರೀನ್ ಲೀಫ್. ಈ ಒಂದು ಪ್ರೋಸೆಸ್ ಎಲ್ಲಿ ನಡೆಯುತ್ತೆ, ಗ್ರೀನ್ ಲೀಫಲ್ಲಿ ನಡೆಯುತ್ತೆ. ಗ್ರೀನ್ ಲೀಫಲ್ಲಿ ಎಲ್ಲಿ ನಡೆಯುತ್ತೆ, ಇನ್ ಗ್ರೀನ್ ಲೀಫ್ ವೇರ್ ಇಟ್ ಆಕರ್ಸ್, it occurs in chloroplast. We already know that chloroplast is the main site of photosynthesis. ಲೀಫ್ ಅನ್ನು ಬಿಟ್ಟು ಬೇರೆ ಯಾವುದಾದ್ರೂ ಭಾಗಗಳಲ್ಲಿ, ಈಗ ಲೀಫ್ ಅಂದರೆ ಹಸಿರು ಭಾಗ ಅಂತ ನೋಡ್ತೀವಿ ನಾವು, ಲೀಫನ್ನು ಬಿಟ್ಟು ಬೇರೆ ಯಾವುದಾದ್ರೂ ಭಾಗಗಳಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತಾ? ಅಫ್ಕೋರ್ಸ್ ನಡೆಯುತ್ತೆ. ಯಾವ್ಯಾವ ಭಾಗಗಳಲ್ಲಿ ನಡೀತವು? ಸೇ ಫಾರ್ ಎಕ್ಸಾಂಪಲ್ ಗ್ರೀನ್ ಸ್ಟೆಮ್ಮಲ್ಲಿ ನಡೆಯುತ್ತೆ. ಗ್ರೀನ್ ಸ್ಟೆಮ್ ಯಾವಾಗ ಪ್ಲ್ಯಾಂಟ್ ಇನ್ನೂ ಯಂಗ್ ಕಂಡೀಷನಲ್ಲಿ ಇರುತ್ತೋ, ಯವನಾವಸ್ಥೆಯಲ್ಲಿರುತ್ತೋ ಅಂಥ ಟೈಮಲ್ಲಿ ಗ್ರೀನ್ ಸ್ಟೆಮ್ಮಲ್ಲಿನೂ ಕೂಡ ಏನು ನಡೆಯುತ್ತೆ, ಫೋಟೋಸಿಂಥಸಿಸ್ ನಡೆಯುತ್ತೆ. ಮತ್ತೆಲ್ಲಿ ನಡೆಯುತ್ತೆ, ಗ್ರೀನ್ ಫ್ರೂಟ್ಸಲ್ಲಿ ನಡೆಯುತ್ತೆ. ಗ್ರೀನ್ ಫ್ರೂಟ್ಸ್, ಗ್ರೀನ್ ಫ್ರೂಟ್ಸ್ ಅಂದರೆ ಯಾವುದು? ಗ್ರೀನ್ ಫ್ರೂಟ್ಸ್ ಮೀನ್ಸ್ ಅನ್ರೈಪನ್ಡ್ ಫ್ರೂಟ್ಸ್ ಅಂತ ನೋಡ್ತೀವಿ. ಅನ್ರೈಪನ್ಡ್ ಫ್ರೂಟ್ಸ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಅನ್ರೈಪನ್ಡ್ ಫ್ರೂಟ್ಸ್? ವೆರಿ ಸಿಂಪಲ್, ಅನ್ರೈಪನ್ಡ್ ಫ್ರೂಟ್ಸ್ ಅಂದರೆ ಹಣ್ಣಾಗದೇ ಇರುವಂಥ ಕಾಯಿಗಳು. ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ಬೋದಾ? ದ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ನೋಡ್ತೀವಿ? ಟೊಮ್ಯಾಟೊ. ಟೊಮ್ಯಾಟೊ ಅಂದರೆ ಇಲ್ಲಿ ಕಾಯಿ ಇದ್ದಾಗ. ಚಿಲ್ಲಿ ಅಂದರೆ ಯಾವಾಗ? ಚಿಲ್ಲಿ ಆಲ್ಸೋ ಇನ್ ದ ಕಂಡೀಷನ್ ಆಫ್ ವೆನ್ ಇಟ್ ವಾಸ್ ಲೈಕ್ ಇನ್ನೂ ಫ್ರೂಟ್ ಆಗಿರಲ್ಲ, ಅಂದರೆ ಹಣ್ಣಾಗಿರಲ್ಲ, ಇನ್ನೂ ಕಾಯಾದಂಥ ಕಂಡೀಷನಲ್ಲಿ. ಟೊಮ್ಯಾಟೊ ಮತ್ತು ಚಿಲ್ಲಿ ಕಾಯಾದಂಥ ಕಂಡೀಷನಲ್ಲಿ ಹಸಿರಾಗಿರುವಂಥ ಟೈಮಲ್ಲಿ ಅವುಗಳು ಕೂಡ ಫೋಟೋಸಿಂಥಸಿಸನ್ನು ಮಾಡ್ತವೆ. ಫ್ಲವರ್ಸಲ್ಲಿ ಸೆಪಲ್ಸ್ಗಳು ಮಾಡ್ತವೆ, ಗ್ರೀನ್ ಸೆಪಲ್ಸ್. ದ ಯೂನಿಟ್ ಆಫ್ ಸೆಪಲ್ಸ್ ಆರ್ ಕಾಲ್ಡ್ ಆಸ್ ಪೆಟ್. ಏನು ನೋಡ್ತೀವಿ ನಾವು? ಯೂನಿಟ್ಸ್ ಆಫ್ ಸೆಪಲ್ಸ್ ಆರ್ ಕಾಲ್ಡ್ ಆಸ್, ಅಥವಾ ಯೂನಿಟ್ ಕ್ಯಾಲಿಕ್ಸ್ ಅಂತ ನೋಡ್ತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಸೆಪಲ್ಸ್. ಪೆಟಲ್ಸ್ ಅಲ್ಲ, ಪೆಟಲ್ಸ್ಗಳು ಕೂಡ ಹೌದೇ, ಗ್ರೀನ್ ಪೆಟಲ್ಸ್ ಫೋಟೋಸಿಂಥಸಿಸನ್ನು ಮಾಡ್ತವು. ಬಟ್ ಮೋಸ್ಟ್ ಆಫ್ ದ ಟೈಮ್ ಗ್ರೀನ್ ಸೆಪಲ್ಸ್ಗಳು ಕೂಡ ಏನು ಮಾಡ್ತವು? ಫೋಟೋಸಿಂಥಸಿಸನ್ನು ಮಾಡ್ತವು. ದೀಸ್ ಆರ್ ಅದರ್ ದೆನ್ ಗ್ರೀನ್ ಪಾರ್ಟ್ಸ್. ಯಂಗ್ ಬ್ರಾಂಚಸ್ ಇದ್ರೂ ಕೂಡ, ಯಂಗ್ ಗ್ರೀನ್ ಬ್ರಾಂಚಸ್, ಯಂಗ್ ಕಂಡೀಷನ್ನಲ್ಲಿರುವಂಥ ಗ್ರೀನ್ ಬ್ರಾಂಚಸ್ಗಳು, ರೆಂಬೆ ಕೊಂಬೆಗಳು ಹಸಿರಾಗಿದ್ರೂ ಕೂಡ ಅವುಗಳು ಕೂಡ ಏನು ಮಾಡ್ತವೆ? ಫೋಟೋಸಿಂಥಸಿಸನ್ನು ಮಾಡ್ತವೆ. ಇಲ್ಲಿ ನಾವು ನೋಡಿದ್ವಿ ಗ್ರೀನ್ ಲೀಫಲ್ಲಿ ಕ್ಲೋರೋಪ್ಲಾಸ್ಟಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಂತ ನೋಡಿದ್ವಿ. ಈಗ ಗ್ರೀನ್ ಲೀಫಲ್ಲಿ ಎಲ್ಲಿರುತ್ತೆ ಕ್ಲೋರೋಪ್ಲಾಸ್ಟ್? ಹಾಗಿದ್ದರೆ ವೇರ್ ಎಕ್ಸಾಕ್ಟ್ಲಿ ಕ್ಲೋರೋಪ್ಲಾಸ್ಟ್ ಈಸ್ ಲೊಕೇಟೆಡ್ ಇನ್ ಗ್ರೀನ್ ಲೀಫ್, ಅವುಗಳ ಬಗ್ಗೆ ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಇನ್ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಒನ್ ಗ್ರೀನ್ ಲೀಫ್. ಇದು ಒಂದು ಗ್ರೀನ್ ಲೀಫ್ ಅಂತ ನಾವು ಅಂದ್ಕೊಂಡ್ರೆ, ದಿಸ್ ಈಸ್ ಒನ್ ಗ್ರೀನ್ ಲೀಫ್. ಸೊ ಈಗ ಒಂದು ಲೀಫ್ ಸ್ಟ್ರಕ್ಚರನ್ನು ನಾವು ತಗೊಂಡ್ರೆ, ದಿಸ್ ಈಸ್ ಅ ಲೀಫ್, ದಿಸ್ ಈಸ್ ಒನ್ ಗ್ರೀನ್ ಲೀಫ್. ಇಮ್ಯಾಜಿನ್ ದಿಸ್ ಈಸ್ ದ ಗ್ರೀನ್ ಲೀಫ್. ಈ ಗ್ರೀನ್ ಲೀಫ್ ಒಳಗಡೆ ಎಲ್ಲಿರುತ್ತೆ ಕ್ಲೋರೋಪ್ಲಾಸ್ಟ್? ಹಾಗಿದ್ರೆ ಇನ್ ಅ ಗ್ರೀನ್ ಲೀಫ್, ಇನ್ಸೈಡ್ ದಿಸ್ ಗ್ರೀನ್ ಲೀಫ್ ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್, ನಾವು ಲೀಫನ್ನು ಟ್ರಾನ್ಸ್ಫರ್ ಸೆಕ್ಷನನ್ನು ನಾವು ತಗೊಂಡ್ವಿ ಅಂದರೆ, ಇಫ್ ವಿ ಟುಕ್ ಅ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಲೀಫ್ ಎನಾಟೊಮಿನ ನಾವು ಸ್ಟಡಿ ಮಾಡಿದಾಗ ಲೀಫಲ್ಲಿ ನಮಗೆ ಏನೇನು ಕಂಡು ಬರುತ್ತೆ? ದ ಲೀಫ್ ಹ್ಯಾವಿಂಗ್ 2 ಎಪಿಡರ್ಮಲ್ ಲೇಯರ್ಸ್. ಲೀಫಲ್ಲಿ 2 ಎಪಿಡರ್ಮಲ್ ಲೇಯರ್ಸ್ಗಳು ಕಂಡು ಬರುತ್ತವೆ. 2 epidermal layers are present in leaf.
one epidermal layer is called as upper epidermal layer. ಮೇಲ್ಗಡೆ ಇರುವಂಥ ಲೇಯರನ್ನು ಅಪ್ಪರ್ ಎಪಿಡರ್ಮಲ್ ಲೇಯರ್ ಅಂತ ಕರಿತೀವಿ, ಕೆಳಗಡೆ ಇರುವಂಥ ಲೇಯರನ್ನು ಲೋವರ್ ಎಪಿಡರ್ಮಲ್ ಲೇಯರ್ ಅಂತ ಕರಿತೀವಿ. ಅಪ್ಪರ್ ಎಪಿಡರ್ಮಲ್ ಲೇಯರ್ಗೆ ಇನ್ನೂ ಒಂದು ಹೆಸರು ಏನು, ಅಡ್ಯಾಕ್ಸಿಯಲ್ ಲೇಯರ್ ಅಂತ ಕರಿತೀವಿ, ಅಡ್ಯಾಕ್ಸಿಯಲ್ ಎಪಿಡರ್ಮಿಸ್ ಅಂತಾನೂ ಕರಿತೀವಿ. ಆ್ಯಂಡ್ ಹಿಯರ್ ಲೋವರ್ ಎಪಿಡರ್ಮಲ್ ಲೇಯರ್ ಅನ್ನು ನಾವೇನಂತ ಕರಿತೀವಿ, ಅಬ್ಯಾಕ್ಸಿಯಲ್ ಎಪಿಡರ್ಮಲ್ ಲೇಯರ್ ಅಂತ ಕರಿತೀವಿ. ಅಬ್ಯಾಕ್ಸಿಯಲ್ಗೆ ಅಡ್ಯಾಕ್ಸಿಯಲ್ಗೆ ಡಿಫರೆನ್ಸ್ ಏನು, ಅಬ್ಯಾಕ್ಸಿಯಲ್ನಲ್ಲಿ ಸ್ಟೊಮ್ಯಾಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅಡ್ಯಾಕ್ಸಿಯಲ್ನಲ್ಲಿ ಸ್ಟೊಮ್ಯಾಟಗಳ ಸಂಖ್ಯೆ, ದಿಸ್ ಈಸ್ ಅಡ್ಯಾಕ್ಸಿಯಲ್ನಲ್ಲಿ ಸ್ಟೊಮ್ಯಾಟಗಳ ಸಂಖ್ಯೆ ಕಡಿಮೆ ಇರುತ್ತೆ, ಅಬ್ಯಾಕ್ಸಿಯಲ್ನಲ್ಲಿ ಸ್ಟೊಮ್ಯಾಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಮೀನ್ಸ್ ಲೋವರ್ ಎಪಿಡರ್ಮಲ್ ಲೇಯರ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಸ್ಟೊಮ್ಯಾಟಾ. ಇವುಗಳಲ್ಲಿ ಏನಿರುತ್ತವೆ ಅಂದರೆ ಸ್ಮಾಲ್ ಪೋರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ದೋಸ್ ಆರ್ ಕಾಲ್ಡ್ ಆಸ್ ಸ್ಟೊಮ್ಯಾಟಾ ಇರುತ್ತೆ. ಈ ಎರಡೂ ಎಪಿಡರ್ಮಿಸ್ಗಳ ಮಧ್ಯದಲ್ಲಿ ಒಂದು ಟಿಶ್ಯೂ ಸಿಸ್ಟಮ್ ಇರುತ್ತೆ. ದ ಟಿಶ್ಯೂ ಸಿಸ್ಟಮ್ ದಟ್ ಈಸ್ ಪ್ರೆಸೆಂಟ್, ಅಥವಾ ಇದನ್ನು ನಾವು ಇನ್ನೂ ಒಂದು ಹೆಸರಿಂದ ಏನಂತ ಕರಿತೀವಿ, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಕರಿತೀವಿ. ದ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಲೋವರ್ ಎಪಿಡರ್ಮಿಸ್ ಆ್ಯಂಡ್ ಅಪ್ಪರ್ ಎಪಿಡರ್ಮಿಸ್, ದಟ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಈಸ್ ಕಾಲ್ಡ್ ಆಸ್, ಅಂತ ಒಂದು ಗ್ರೌಂಡ್ ಟಿಶ್ಯೂ ಸಿಸ್ಟಮನ್ನು ನಾವು ಏನಂತ ಕರಿತೀವಿ ಅಂದರೆ ಮೀಸೋಫಿಲ್ ಟಿಶ್ಯೂ ಅಂತ ಕರಿತೀವಿ. ಇದರ ಮಧ್ಯದಲ್ಲಿ ಕಂಡುಬರುವಂಥ ಟಿಶ್ಯೂ ಸಿಸ್ಟಮನ್ನು ಯಾವ ಟಿಶ್ಯೂ ಸಿಸ್ಟಮ್ ಅಂತ ಕರಿತೀವಿ, ಮೀಸೋಫಿಲ್ ಟಿಶ್ಯೂ. ಏನಿದು ಮೀಸೋಫಿಲ್ ಟಿಶ್ಯೂ ಅಂದರೆ, ಯೂಶ್ವಲಿ ದಿಸ್ ಟಿಶ್ಯೂ, ಇವೆಲ್ಲ ಸೆಲ್ಸ್, ಇವು ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅ ಕಾಮನ್ ಒರಿಜಿನ್ ಪರ್ಫಾರ್ಮಿಂಗ್ ಅ ಸಿಮಿಲರ್ ಫಂಕ್ಷನ್ ದಟ್ ಈಸ್ ಕಾಲ್ಡ್ ಆಸ್ ಟಿಶ್ಯೂ. ಇವುಗಳು ಕೂಡ ಸೆಲ್ಸೇ, ಇವುಗಳು ಸೆಲ್ಸೇ, ಬಟ್ ಇವುಗಳಲ್ಲಿ ಡಿಫ್ರೆನ್ಸ್ ಏನಂದರೆ, ಯಾವು ವರ್ಟಿಕಲಿ ಅರೇಂಜ್ಡ್ ಆಗಿದವು, ಅಪ್ಪರ್ ಎಪಿಡರ್ಮಿಸಿಂದ ವರ್ಟಿಕಲಿ ಅಂದರೆ ಲಂಬವಾಗಿ ಅರೇಂಜ್ ಆಗಿರ್ತವು, ಲಂಬವಾಗಿ ಸಮಾನಾಂತರವಾಗಿ, ವಿಚ್ ಆರ್ ವರ್ಟಿಕಲಿ ಅರೇಂಜ್ಡ್ ಆ್ಯಂಡ್ ಪ್ಯಾರಲಲ್ ಟು ಈಚ್ ಅದರ್, ಸಚ್ ಕೈಂಡ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಆಸ್. ಇಂಥ ಸೆಲ್ಸ್ಗಳನ್ನು ನಾವು ಯಾವ ಸೆಲ್ಸ್ ಅಂತ ಕರಿತೀವಿ ಅಂದರೆ, ದೀಸ್ ಆರ್ ಪ್ಯಾಲಿಸೇಡ್ ಪ್ಯಾರಂಕೈಮಾ ಸೆಲ್ಸ್. ಇವುಗಳು ಎಂಥ ಸೆಲ್ಸ್ ಅಂದರೆ ಪ್ಯಾಲಿಸೇಡ್ ಪ್ಯಾರಂಕೈಮಾ ಸೆಲ್ಸ್. ಇವನ್ನ ಪ್ಯಾಲಿಸೇಡ್ ಪ್ಯಾರಂಕೈಮಾ ಅಂತ ಕರಿತೀವಿ. ಯಾವು ಓವಲ್ ಆಗಿರುತ್ತವೋ, ಓವಲ್ ಅಂದರೆ ಮೊಟ್ಟೆ ಆಕಾರದಲ್ಲಿ ಇರುತ್ತವೋ, ಎಗ್ ಶೇಪಲ್ಲಿ ಇರುತ್ತವೋ, ರೌಂಡ್ ಶೇಪಲ್ಲಿ ಇರುತ್ತವೋ, ಇವುಗಳ ನಡುವೆ ಸ್ಪೇಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಬಿಟ್ವೀನ್ ದೀಸ್ ಸೆಲ್ಸ್ ಈಸ್ ಮೋರ್. Such kind of cells are called as spongy mesophil cells ಅಥವಾ ಸ್ಪಾಂಜಿ ಪ್ಯಾರಂಕೈಮಾ ಅಂತ ಕರಿತೀವಿ. ಮೀಸೋಫಿಲ್ ಸೆಲ್ ಅನ್ನೋದಕ್ಕಿಂತ ಸ್ಪಾಂಜಿ ಪ್ಯಾರಂಕೈಮಾ, ಬಿಕಾಸ್ ಇವೆಲ್ಲ ಪ್ಯಾರಂಕೈಮಾ ಸೆಲ್ಸ್ಗಳೇ. ಒನ್ಸ್ ಅಗೇನ್, ಲೀಫಲ್ಲಿ 2 ಎಪಿಡರ್ಮಿಸ್ ಲೇಯರ್ಗಳಿರ್ತವೆ. 2 ಎಪಿಡರ್ಮಲ್ ಲೇಯರ್ಸ್ ಆರ್ ಪ್ರೆಸೆಂಟ್ ಇನ್ ಅ ಲೀಫ್. The upper one is adaxial epidermis or upper epidermis. The lower one is lower epidermis or abaxial epidermis. Lower epidermis having more number of stomata, upper epidermis having less number of stomata. Usually ಬಹಳ ಕಡಿಮೆ ಇರ್ತವೆ. ಆ್ಯಂಡ್ ಈ 2 ಎಪಿಡರ್ಮಿಸ್ಗಳ ಮಧ್ಯದಲ್ಲಿ ಕಂಡುಬರುವಂಥ ಸೆಲ್ಸ್ಗಳು ಯಾವುವು ಅಂದರೆ ಪ್ಯಾರಂಕೈಮಾ ಸೆಲ್ಸ್. ಈ ಎಲ್ಲ ಪ್ಯಾರಂಕೈಮಾ ಸೆಲ್ಸ್ಗಳು ಇವುಗಳು ಏನಾಗಿರ್ತವೆ ಅಂದರೆ ಎಲ್ಲವೂ ಸೇರಿ ಒಂದು ಟಿಶ್ಯೂ ಸಿಸ್ಟಮನ್ನು ಫಾರ್ಮೇಷನ್ ಮಾಡ್ತವೆ. ಆ ಒಂದು ಟಿಶ್ಯೂ ಯಾವುದು ಅಂದರೆ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ದಟ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಪ್ರೆಸೆಂಟ್ ಇನ್ ಬಿಟ್ವೀನ್ 2 ಎಪಿಡರ್ಮಿಸ್ ಈಸ್ ಕಾಲ್ಡ್ ಆಸ್ ಮೀಸೋಫಿಲ್ ಟಿಶ್ಯೂ. ಈ ಮೀಸೋಫಿಲ್ ಟಿಶ್ಯೂದಲ್ಲಿ 2 ಥರ ಸೆಲ್ಸ್ಗಳನ್ನು ನಾವು ನೋಡ್ತೀವಿ. ಒನ್ ಈಸ್ ಕಾಲ್ಡ್ ಆಸ್ ಪ್ಯಾಲಿಸೇಡ್ ಪ್ಯಾರಂಕೈಮಾ ಸೆಲ್ಸ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಸ್ಪಾಂಜಿ ಪ್ಯಾರಂಕೈಮಾ ಸೆಲ್ಸ್. ಇಲ್ಲಿ ಏನಿರುತ್ತವು ನಮಗೆ ಲೀಫಲ್ಲಿ ಕ್ಸೈಲಮ್ ಇರುತ್ತೆ, ಇಲ್ಲಿ ಏನಿರುತ್ತೆ ಫ್ಲೋಯಮ್ ಇರುತ್ತೆ. ಈಗ ನಾವು ಕ್ಲೋರೋಪ್ಲಾಸ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಕ್ಲೋರೋಪ್ಲಾಸ್ಟ್ಗಳು ಎಲ್ಲಿ ಜಾಸ್ತಿ ಇರುತ್ತವಂತ ನಾವು ನೋಡಿದ್ವಿ,
ಪ್ಯಾಲಿಸೇಡ್ ಪ್ಯಾರಂಕೈಮಾದಲ್ಲಿ ಕ್ಲೋರೋಪ್ಲಾಸ್ಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸ್ಪಾಂಜಿ ಪ್ಯಾರಂಕೈಮಾದಲ್ಲಿ ಕ್ಲೋರೋಪ್ಲಾಸ್ಟ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಯಾಕಂದರೆ ಕ್ಲೋರೋಪ್ಲಾಸ್ಟ್ಗಳನ್ನು ನಾವು ಯಾಕೆ ಸ್ಟಡಿ ಮಾಡಬೇಕು ಅಂದರೆ ಕ್ಲೋರೋಪ್ಲಾಸ್ಟಲ್ಲಿನೇ ಫೋಟೋಸಿಂಥಸಿಸ್ ಆಗುತ್ತೆ. ಬಿಕಾಸ್ ಕ್ಲೋರೋಪ್ಲಾಸ್ಟ್ ಈಸ್ ದ ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್. ಕ್ಲೋರೋಪ್ಲಾಸ್ಟ್ಗಳ ಸಂಖ್ಯೆ ಪ್ಯಾಲಿಸೇಡ್ ಪ್ಯಾರಂಕೈಮಾದಲ್ಲಿ ಜಾಸ್ತಿ ಇರುತ್ತೆ, ಸ್ಪಾಂಜಿ ಪ್ಯಾರಂಕೈಮಾದಲ್ಲಿ ಕಡಿಮೆ ಇರುತ್ತೆ. ಇವುಗಳಲ್ಲಿ ಯಾಕೆ ಜಾಸ್ತಿ ಇರುತ್ತೆ? ಯಾವುದು ಪ್ಯಾಲಿಸೇಡ್ ಪ್ಯಾರಂಕೈಮಾದಲ್ಲಿ ಯಾಕೆ ಜಾಸ್ತಿ ಇರುತ್ತೆ? ಬಿಕಾಸ್ ಸನ್ಲೈಟ್ ಏನಾಗುತ್ತೆ, ಸೂರ್ಯನ ಬೆಳಕು ಇವುಗಳ ಮೇಲೆ ನೇರವಾಗಿ ಜಾಸ್ತಿ ಪ್ರಮಾಣದಲ್ಲಿ ಬೀಳೋದ್ರಿಂದ ಇವುಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇವುಗಳಲ್ಲಿ ಕಡಿಮೆ. ಇವುಗಳ ಮೇನ್ ಫಂಕ್ಷನ್ ಏನು ಅಂದರೆ ಫೋಟೋಸಿಂಥಸಿಸ್ ಅಲ್ಲ. ಇವುಗಳು ಯಾವುದಕ್ಕೆ ಸಹಾಯ ಮಾಡ್ತವಂದರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ಗೆ ಸಹಾಯ ಮಾಡ್ತವೆ, ಸ್ಪಾಂಜಿ ಪ್ಯಾರಂಕೈಮ. ಹಾಗಾಗಿ ಇವುಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ನಾವೇನು ನೋಡ್ತೀವಿ, ಕ್ಲೋರೋಪ್ಲಾಸ್ಟ್ಗಳನ್ನು ನೋಡ್ತೀವಿ. ಸೊ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸ್ವಲ್ಪ ಈ ಒಂದು ಸ್ಟ್ರಕ್ಚರನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿರುವಂಥ ಒಂದು ಕ್ಲೋರೋಪ್ಲಾಸ್ಟನ್ನು ನಾನೇನು ಮಾಡ್ತಾ ಇದ್ದೀನಿ, ಈಗ ಹೊರಗಡೆ ಡ್ರಾ ಮಾಡ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ದಿಸ್ ಒನ್ ಕ್ಲೋರೋಪ್ಲಾಸ್ಟ್ ಔಟ್ ಆಫ್ ದಿಸ್ ಸ್ಟ್ರಕ್ಚರ್. ಇಲ್ಲಿರುವಂಥ ಒಂದು ಕ್ಲೋರೋಪ್ಲಾಸ್ಟನ್ನು ನಾನೇನು ಮಾಡ್ತಾ ಇದ್ದೀನಿ, ಈಗ ಹೊರಗಡೆ ತಗೊಳ್ತಾ ಇದ್ದೀನಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ಇದು ಕ್ಲೋರೋಪ್ಲಾಸ್ಟ್ನ ಸ್ಟ್ರಕ್ಚರ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಈಸ್ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ಕ್ಲೋರೋಪ್ಲಾಸ್ಟಲ್ಲಿ ಎರಡು ಮೆಂಬ್ರೇನ್ಗಳು ಇರ್ತವೆ. ಒನ್ ಈಸ್ ಔಟರ್ ಮೆಂಬ್ರೇನ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಇನ್ನರ್ ಮೆಂಬ್ರೇನ್. ಒಂದು ಔಟರ್ ಮೆಂಬ್ರೇನ್ ಇರುತ್ತೆ, ಇನ್ನೊಂದು ಇನ್ನರ್ ಮೆಂಬ್ರೇನ್ ಇರುತ್ತೆ. ದಿಸ್ ಈಸ್ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್. ಈಗ ಎರಡೂ ಮೆಂಬ್ರೇನ್ಗಳ ಮಧ್ಯದಲ್ಲಿ ಖಾಲಿ ಸ್ಪೇಸ್ ಇದೆ, ಎಂಟಿ ಸ್ಪೇಸ್ ಇದೆ. ಈ ಎಂಟಿ ಸ್ಪೇಸನ್ನು ನಾವೇನಂತ ಕರಿತೀವಿ, ಪೆರಿಪ್ಲಾಸ್ಟಿಡಿಯಲ್ ಸ್ಪೇಸ್ ಅಂತ ಕರಿತೀವಿ. ಇವುಗಳಿಗೆ ನಾವು ಏನಂತ ಕರಿತೀವಿ, ಪೆರಿಪ್ಲಾಸ್ಟಿಡಿಯಲ್ ಸ್ಪೇಸ್. ದ ಸ್ಪೇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಟೂ ಮೆಂಬ್ರೇನ್ಸ್. The space present in between two membranes is called periplastidial space. ಒಳಗಡೆ ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ಒಳಗಡೆ ಕಲರ್ಲೆಸ್ ಫ್ಲೂಯಿಡ್ ಲೈಕ್ ಮ್ಯಾಟ್ರಿಕ್ಸ್ ಇರುತ್ತೆ. ಕಲರ್ಲೆಸ್ ಇರುತ್ತೆ, ಫ್ಲೂಯಿಡ್ ಅಂದರೆ ನೀರು ಥರ ಒಂದು ಸ್ಟ್ರಕ್ಚರ್, ನೀರು ಥರ ಒಂದು ಮಾಲಿಕ್ಯೂಲ್ಸ್ ಇರುತ್ತೆ, ಲಿಕ್ವಿಡ್ ಮಾಲಿಕ್ಯೂಲ್ಸ್ ಇರುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಸ್ಟ್ರೋಮಾ ಅಂತ ಕರಿತೀವಿ. ಇದೇ ಸ್ಟ್ರೋಮಾದೊಳಗಡೆ ಫ್ಲ್ಯಾಟರ್ನ್ಡ್, ನಂಬರ್ ಆಫ್ ಫ್ಲ್ಯಾಟರ್ನ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ನಂಬರ್ ಆಫ್ ಫ್ಲ್ಯಾಟರ್ನ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇವುಗಳನ್ನೇ ನಾವೇನಂತ ಕರಿತೀವಿ, ಇವುಗಳಲ್ಲಿ ಒಂದನ್ನು, ಇದರ ಮೇಲ್ಗಡೆ ಇರುವಂಥ ಒಂದನ್ನು ನಾವೇನಂತ ಕರಿತೀವಿ ಅಂದರೆ ಥೈಲಕಾಯ್ಡ್ ಅಂತ ಕರಿತೀವಿ. ಇಲ್ಲಿ ಒಂದೇ ಇಲ್ಲ, ಏನಾಗಿದೆ, ಗ್ರೂಪಲ್ಲಿ ಪ್ರೆಸೆಂಟ್ ಇದೆ. ಗ್ರೂಪ್ ಆಫ್ ಥೈಲಕಾಯ್ಡ್ಸ್ ಸ್ಟ್ಯಾಕ್ಡ್ ಒನ್ ಅಬೋವ್ ದ ಅದರ್. ಸುಮಾರು ಥೈಲಕಾಯ್ಡ್ಸ್ಗಳು ಒಂದೊಂದಾಗಿ ಒಂದರ ಮೇಲೆ ಒಂದು ನಾಣ್ಯಗಳ ಥರ. ಅಂದರೆ ಇಲ್ಲಿ NCERT ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, the group of thylakoids which are stacked one above the other like a piles of coins. Piles of coins ಅಂದರೆ ಏನು, ನಾಣ್ಯಗಳ ಮೇಲೆ ನಾಣ್ಯಗಳನ್ನು ಇಟ್ಟಾಗ ಹೇಗೆ ನಮಗೆ ಕಾಣಿಸುತ್ತೋ ಹಾಗೆ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುವಂಥ ಸ್ಟ್ರಕ್ಚರ್ಸ್ಗಳು ಕೂಡ ಕಾಣಿಸ್ತಿರ್ತವೆ. ಅಂಥ ಒಂದು ಸ್ಟ್ರಕ್ಚರನ್ನು ಏನಂತ ಕರಿತೀವಿ ಅಂದರೆ ಗ್ರಾನಮ್ ಅಂತ ಕರಿತೀವಿ. ಇದನ್ನು ಗ್ರಾನಮ್. ಸಿಂಗ್ಯುಲರ್ ಇದ್ದರೆ ಗ್ರಾನಮ್ ಅಂತ ಕರಿತೀವಿ, ಪ್ಲ್ಯೂರಲ್ ಇದ್ದರೆ ಗ್ರಾನಾ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚಿಗೆ ಇತ್ತು ಅಂದರೆ ಅದನ್ನು ನಾವು ಗ್ರಾನಮ್. ಇಲ್ಲಿ ಒಂದೇ ಇದೆ, ಗ್ರಾನಮ್ ಅಂತ ನಾವು ಕರಿಬೋದು. ಒಂದಕ್ಕಿಂತ ಜಾಸ್ತಿ ಇದೆ, ಒಂದು ಕ್ಲೋರೋಪ್ಲಾಸ್ಟಲ್ಲಿ ಸುಮಾರು ಗ್ರಾನಾಗಳು ಇರ್ತವೆ. ಸೊ ಸಿಂಗ್ಯುಲರ್ ಪ್ಲ್ಯೂರಲ್ ಬಗ್ಗೆ ನಾವು ನೋಡಿದಾಗ
ಒನ್ ಈಸ್ ಗ್ರ್ಯಾನಮ್, ಒಂದೇ ಇದ್ದರೆ ಗ್ರ್ಯಾನಮ್, ಮೆನಿ ಇದ್ದರೆ ಗ್ರ್ಯಾನಮ್. ಸೊ ಇಲ್ಲಿ ಇನ್ನೂ ಒಂದು ಸ್ಟ್ರಕ್ಚರ್ ನೋಡ್ತೀವಿ ನಾವು. ಯಾವುದು? ಒಂದು ಗ್ರಾನದಲ್ಲಿರುವಂಥ ತೈಲಕ್ವಾಯ್ಡ್, ಒಂದು ಗ್ರಾನದಲ್ಲಿರುವಂಥ ತೈಲಕ್ವಾಯ್ಡ್, ಇನ್ನೊಂದು ಗ್ರಾನಮ್ದಲ್ಲಿರುವಂಥ ತೈಲಕ್ವಾಯ್ಡ್, ಇವು ಎರಡರ ನಡುವೆ ಕನೆಕ್ಟಿವಿಟಿನ, ದ ಫ್ಲಾಟ್ ಮೆಂಬ್ರೇನ್ ಸ್ಟ್ರಕ್ಚರ್ ವಿಚ್ ಕನೆಕ್ಟ್ಸ್ thylakoid of 1 grana to another thylakoid of 1 grana, that flattened tube like structure is called as. ಇಂಥ flattened tube like structure ಅನ್ನು ನಾವೇನಂತ ಕರಿತೀವಿ? ಸ್ಟ್ರೋಮಾ ಲ್ಯಾಮೆಲ್ಲೆ ಅಂತ ಕರಿತೀವಿ. ಇದರ ಹೆಸರೇನು? ಸ್ಟ್ರೋಮಾ ಲ್ಯಾಮೆಲ್ಲೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್, ಇದು ಯಾವುದ್ರ ಬಗ್ಗೆ ನಮಗೆ ಸ್ಟ್ರಕ್ಚರ್ ಅಂದರೆ ಫೋಟೋಸಿಂಥಸಿಸ್ ಆಗುವಂತಹ ಒಂದು ಸ್ಟ್ರಕ್ಚರ್ನ ಅಥವಾ ಒಂದು ಸೆಲ್ ಆರ್ಗ್ಯಾನಲ್ಲೆಯ ಸ್ಟ್ರಕ್ಚರ್ ಇದು. ಇದರ ಒಳಗಡೆನೆ ಏನು ನಡೆಯುತ್ತೆ? ಫೋಟೋಸಿಂಥಸಿಸ್ ನಡೆಯುತ್ತೆ. ಇದರ ಒಳಗಡೆನೆ ಏನು ಸಿಂಥಸಿಸ್ ಆಗುತ್ತೆ? ಗ್ಲೂಕೋಸ್ ಸಿಂಥಸಿಸ್ ಆಗುತ್ತೆ. ದಟ್ ಈಸ್ ದ ಮೇನ್ ಸೈಟ್ ಫಾರ್, ವಿಚ್ ಈಸ್ ದ ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್ ಅಂದರೆ ಯಾವುದು? ಕ್ಲೋರೋಪ್ಲಾಸ್ಟ್. ಕ್ಲಿಯರ್? ಸಿ, ಫೋಟೋಸಿಂಥಸಿಸ್ ಅನ್ನುವಂಥದ್ದು, ದಿಸ್ ಈಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅನ್ನುವಂಥದ್ದು ಏನಂದರೆ, ಇಟ್ ಈಸ್ ನಾಟ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಫೋಟೋಸಿಂಥಸಿಸ್ ಈಸ್ ನಾಟ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಇದರಲ್ಲಿ ಎರಡು ರಿಯಾಕ್ಷನ್ಸ್ಗಳು ನಡೀತವೆ. ಯಾವುವು ಎರಡು ರಿಯಾಕ್ಷನ್ಸು ಫೋಟೋಸಿಂಥಸಿಸ್ದಲ್ಲಿ ಅಂದರೆ, ಮೊದಲನೇದು ಯಾವುದನ್ನು ನೋಡ್ತೀವಿ ನಾವು? ಲೈಟ್ ರಿಯಾಕ್ಷನ್. ಒನ್ ಈಸ್ ಲೈಟ್ ರಿಯಾಕ್ಷನ್. ಇನ್ನೊಂದು ಯಾವ್ದು ನೋಡ್ತೀವಿ ನಾವು? ಡಾರ್ಕ್ ರಿಯಾಕ್ಷನ್. ಬೋತ್ ಲೈಟ್ ರಿಯಾಕ್ಷನ್ ಆ್ಯಂಡ್ ಡಾರ್ಕ್ ರಿಯಾಕ್ಷನ್ ಟುಗೆದರ್ಲಿ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್. Photosynthesis is not a single step reaction. It is a two-step reaction. One is called as a light reaction, another one is called as dark reaction. Light reaction is also called as photochemical reaction. ಇದಕ್ಕೆ ಇನ್ನೂ ಒಂದು ಹೆಸರಿಂದ ಏನಂತ ಕರಿತೀವಿ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ಗೆ ಇನ್ನೂ ಒಂದು ಹೆಸರಿದು. ಡಾರ್ಕ್ ರಿಯಾಕ್ಷನ್ಗೆ ಇನ್ನೂ ಒಂದು ಹೆಸರು ಏನು? ವಾಟ್ ಈಸ್ ದ ಅನದರ್ ನೇಮ್ ಆಫ್ ಡಾರ್ಕ್ ರಿಯಾಕ್ಷನ್? ದಟ್ ಈಸ್ ಕಾಲ್ಡ್ ಆಸ್ ಕಾರ್ಬನ್ ರಿಯಾಕ್ಷನ್. ಇದಕ್ಕೆ ಇನ್ನೂ ಒಂದು ಹೆಸರು ಏನು? ಕಾರ್ಬನ್ ರಿಯಾಕ್ಷನ್. ಸಿ, ಯಾಕೆ ಇದನ್ನು ನಾವು ಅಂದರೆ ಲೈಟ್ ರಿಯಾಕ್ಷನನ್ನು ಯಾಕೆ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ? ಹಿಯರ್ photochemical itself having two important terms. One is called as photo. Photo means light. ಒಂದು ಫೋಟೋ ಅನ್ನುವಂಥ ಪದ ಇದೆ. ಇನ್ನೊಂದು ಕೆಮಿಕಲ್. ಇದರಲ್ಲಿ ಏನು ಸಿಂಥಸಿಸ್ ಆಗುತ್ತೆ? ಕೆಮಿಕಲ್ ಎನರ್ಜಿ ಸಿಂಥಸಿಸ್ ಆಗುತ್ತೆ. ಕೆಮಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಯಾವುದು ಕೆಮಿಕಲ್ ಎನರ್ಜಿ ಅಂದರೆ ಲೈಟ್ ಇದ್ದಾಗ ಕೆಮಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಆ ಒಂದು ಪ್ರಕ್ರಿಯೆನೇ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕೆಮಿಕಲ್ ಎನರ್ಜಿ ಈಸ್ ಸಿಂಥಸೈಸ್ಡ್. ಯಾವ ಒಂದು ಕೆಮಿಕಲ್ ಎನರ್ಜಿ ಸಿಂಥಸಿಸ್ ಆಗುತ್ತೆ? ಡ್ಯೂರಿಂಗ್ ದ ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಕೆಮಿಕಲ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್. Two high energy chemical intermediates are produced. Those two high energy intermediate chemical products are called as ATP and NADPH or NADPH2. ATP ಮತ್ತು NADPH2ಗಳು ಲೈಟ್ ಇದ್ದಾಗ ಸಿಂಥಸಿಸ್ ಆಗುವಂಥ ಒಂದು ಪ್ರಕ್ರಿಯೆನ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಬೆಳಕಿದ್ದಾಗ ಒಂದು ರಾಸಾಯನಿಕವಾಗಿ ಅಥವಾ ರಾಸಾಯನಿಕಗಳು ಪ್ರೊಡಕ್ಷನ್ ಉತ್ಪಾದನೆ ಆಗೋದನ್ನು ನಾವು ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಇವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಎಕ್ಸಾಮಲ್ಲಿ ಕೇಳ್ತಾರೆ ಕ್ವಶನನ್ನು, ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅಂದರೆ ಯಾವುದು? ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅಂದರೆ ಯಾವುದು? ಒನ್ ಈಸ್ ATP, ಅನದರ್ ಒನ್ ಈಸ್ NADPH. ಇವು ಎರಡು ಕೆಮಿಕಲ್ ಎನರ್ಜಿ, ಹೈ ಎನರ್ಜಿ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್, ಅಥವಾ ಇವುಗಳಿಗೆ ಇನ್ನೂ ಒಂದು ಹೆಸರನ್ನು ಏನಂತ ಕರೀತಾರೆ ಅಂದರೆ
ಎಸಿಮಿಲೇಟರಿ ಪವರ್ ಅಂತಾನೂ ಕೂಡ ಕರೀತಾರೆ. These are called as assimilatory power. So this light reaction is completely dependent on light. This is completely dependent on light. Light ಮೇಲ್ಗಡೆ ಇದು ಅವಲಂಬನೆಯನ್ನ ಹೊಂದಿದೆ. ಲೈಟ್ ಇಲ್ಲ ಅಂದರೆ, ಸೂರ್ಯನ ಬೆಳಕು ಇಲ್ಲ ಅಂದರೆ ಈ ಪ್ರಕ್ರಿಯೆ ನಡೆಯಲ್ಲ. ಆದರೆ ಡಾರ್ಕ್ ರಿಯಾಕ್ಷನ್ ಅನ್ನೋದು ಇಂಡಿಪೆಂಡೆಂಟ್ ಆಫ್ ಲೈಟ್ ರಿಯಾಕ್ಷನ್. ಇವುಗಳಿಗೆ ಲೈಟ್ ಇದ್ರೂ ಈ ಪ್ರಕ್ರಿಯೆ ನಡೆಯುತ್ತೆ, ಲೈಟ್ ಇಲ್ಲ ಅಂದ್ರೂ ಇಂಡಿಪೆಂಡೆಂಟ್ ಆಫ್ ಲೈಟ್, ಲೈಟ್ ಇಲ್ಲ ಅಂದ್ರೂ ಈ ಪ್ರಕ್ರಿಯೆ ನಡೆಯುತ್ತೆ. ಲೈಟ್ ಮೇಲ್ಗಡೆ, ಸೂರ್ಯನ ಬೆಳಕಿನ ಮೇಲ್ಗಡೆ ಅವಲಂಬನೆಯನ್ನು ಹೊಂದಿಲ್ಲ. ಸೂರ್ಯನ ಬೆಳಕು ಇದ್ರೂ ಈ ಪ್ರಕ್ರಿಯೆ ನಡೆಯುತ್ತೆ, ಇಲ್ಲ ಅಂದರೂ ಈ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ಡಾರ್ಕ್ ರಿಯಾಕ್ಷನ್ ಅಂದರೆ ಇದರ ಅರ್ಥ ಇದು ಕತ್ಲಲ್ಲಿ ನಡೆಯುತ್ತೆ ಅನ್ನೋದಲ್ಲ ಮೀನಿಂಗ್. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕು ಇದ್ದಾಗ್ಲೂ ಈ ಪ್ರಕ್ರಿಯೆ ನಡೆಯುತ್ತೆ, ಸೂರ್ಯನ ಬೆಳಕು ಇಲ್ಲದೆ ಇದ್ದಾಗ್ಲೂ ಈ ಪ್ರಕ್ರಿಯೆ ನಡೆಯುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ಆಫ್ ಲೈಟ್. ಬಟ್ ಇದು ಯಾವುದರ ಮೇಲ್ಗಡೆ ಡಿಪೆಂಡೆಂಟ್ ಆಗಿರುತ್ತೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಡಿಪೆಂಡೆಂಟ್ ಆನ್, ಯಾವುದರ ಮೇಲ್ಗಡೆ ಡಿಪೆಂಡೆಂಟ್ ಆಗಿರುತ್ತೆ? ಡಿಪೆಂಡೆಂಟ್ ಆನ್ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಮೇಲ್ಗಡೆ, ಲೈಟ್ ಮೇಲ್ಗಡೆ ಡಿಪೆಂಡೆಂಟ್ ಆಗಿರಲ್ಲ, ಬಟ್ ಯಾವುದ್ರ ಮೇಲ್ಗಡೆ ಡಿಪೆಂಡೆಂಟ್ ಆಗಿರುತ್ತೆ? ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್? ATP and NADPH or NADPH2 ಇವುಗಳ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಡಾರ್ಕ್ ರಿಯಾಕ್ಷನ್ ಈಸ್ ನಾಟ್ ಅ ಲೈಟ್ ಡಿಪೆಂಡೆಂಟ್ ಪ್ರೋಸೆಸ್. It is not dependent on light, but it is dependent on products of light. Not directly dependent on light, indirectly dependent on light. This is the meaning. Indirectly dependent on light. It is indirectly dependent on light. ಒಂದು ಚಿಕ್ಕ ಡೈಗ್ರಾಮ್ ಇದೆ. ಆ ಡೈಗ್ರಾಮ್ ಮುಖಾಂತರ ಇವುಗಳನ್ನು ನಾವೇನು ಮಾಡೋಣ? ಅರ್ಥ ಮಾಡ್ಕೊಳ್ಳೋಣ. ಲಿಸನ್ ಹಿಯರ್. ಏನಿದೆ ಇಲ್ಲಿ? ಸಿ, ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋರೋಪ್ಲಾಸ್ಟ್. ಇದು ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಈಸ್ ಅ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ದಿಸ್ ಈಸ್ ದ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್. ಈ ಡಬಲ್ ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ಒಳಗಡೆ ಮೆಂಬ್ರೇನಸ್ ಪಾರ್ಟ್ ಇರುತ್ತೆ. ಆ ಮೆಂಬ್ರೇನಸ್ ಪಾರ್ಟನ್ನು ನಾವೇನಂತ ಕರಿತೀವಿ? ಗ್ರಾನಾ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಗ್ರಾನಾ. ಗ್ರೂಪ್ ಆಫ್ ಥೈಲಕಾಯ್ಡ್ಸ್ ಸ್ಟ್ಯಾಕ್ಡ್ ಒನ್ ಅಬೌವ್ ದ ಅದರ್ ಲೈಕ್ ಅ ಪೈಲ್ಸ್ ಆಫ್ ಕಾಯಿನ್ಸ್. ಥೈಲಕಾಯ್ಡ್ಸ್ಗಳು ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು ನಾಣ್ಯಗಳ ರೀತಿಯಲ್ಲಿ ಅರೇಂಜ್ ಆಗಿರೋದನ್ನು ನಾವೇನಂತ ಕರಿತೀವಿ ಅಂದರೆ ಗ್ರಾನಾ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಗ್ರಾನಾ. ಒಂದಿದ್ರೆ ಗ್ರಾನಮ್, ಮೆನಿ ಇದ್ದರೆ ಗ್ರಾನಾ. ಹಿಯರ್ ವಿ ಆರ್ ಯೂಸಿಂಗ್ ಕಾಮನ್ಲಿ ಗ್ರಾನಾ ಅನ್ನೋ ಪದನ ಯೂಸ್ ಮಾಡೋಣ. ಈ ಗ್ರಾನಾ ಮೇಲ್ಗಡೆ ಏನಿರುತ್ತೆ ಅಂದರೆ, ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್, ಗ್ರಾನಾಗಳ ಮೇಲ್ಗಡೆ ಏನಿರುತ್ತೆ? ಪಿಗ್ಮೆಂಟ್ಸ್ಗಳೇ ಇರುತ್ತೆ. ಇದರ ಮೇಲ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ಪಿಗ್ಮೆಂಟ್ಸ್. ಪಿಗ್ಮೆಂಟ್ಸ್ ಅಂದರೆ ಏನಿಲ್ಲಿ? 4 ಪಿಗ್ಮೆಂಟ್ಸ್ಗಳನ್ನು ನೋಡ್ತೀವಿ ನಾವು. ಯಾವ 4 ಪಿಗ್ಮೆಂಟ್ಸ್ಗಳಂದರೆ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಕ್ಸಾಂಥೋಫಿಲ್ ಮತ್ತು ಕೆರೋಟೀನ್ ಅನ್ನುವಂಥ ಪಿಗ್ಮೆಂಟ್ಸ್ಗಳನ್ನು ನೋಡ್ತೀವಿ. ಈ ಪಿಗ್ಮೆಂಟ್ಸ್ಗಳು ಯಾವುದಕ್ಕೆ ಸಹಾಯ ಮಾಡ್ತವಂದರೆ ಸನ್ಲೈಟಿಂದ ಬರುವಂತಹ, ದಿಸ್ ಈಸ್ ಸನ್ಲೈಟಿಂದ ಬರುವಂತಹ ಲೈಟನ್ನು ಎಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಿಗ್ಮೆಂಟ್ಸ್ಗಳು, ಎಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತಹ ಮಾಲಿಕ್ಯೂಲ್ಸ್ಗಳನ್ನು ನಾವು ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಈ ಪಿಗ್ಮೆಂಟ್ಸ್ಗಳು ಏನು ಮಾಡ್ತವೆ ಅಂದರೆ ಸನ್ಲೈಟನ್ನು ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ.
ಪಿಗ್ಮೆಂಟ್ಸ್ಗಳು ಎಲ್ಲಿ ಪ್ರೆಸೆಂಟ್ ಇದೆ? ಥೈಲಕಾಯ್ಡ್ನ ಮೇಲೆ ಪ್ರೆಸೆಂಟ್ ಇದೆ. ಅಂದರೆ ಇದು ಬೆಳಕಿನ ಅಡಿಯಲ್ಲಿ ನಡೀತಾ ಇದೆ. ಹಾಗಾದರೆ ಇದನ್ನು ಲೈಟ್ ರಿಯಾಕ್ಷನ್. ಇಲ್ಲಿ ಎಲ್ಲಿ ನಡೆಯುತ್ತೆ ಲೈಟ್ ರಿಯಾಕ್ಷನ್ ಅಂದರೆ ಇಟ್ ಟೇಕ್ಸ್ ಪ್ಲೇಸ್ ಎಲ್ಲಿ? ಇನ್ಸೈಡ್ ದ ಗ್ರಾನ ಒಳಗಡೆ ಲೈಟ್ ರಿಯಾಕ್ಷನ್ ನಡೆಯುತ್ತೆ. ಲೈಟ್ ರಿಯಾಕ್ಷನ್ ನಡೆದಾಗ ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್? ಲೈಟ್ ರಿಯಾಕ್ಷನ್ ನಡೆದಾಗ ಏನು ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ? ATP ಫಾರ್ಮೇಷನ್ ಆಗುತ್ತೆ, ಜೊತೆಗೆ NADPH ಅಥವಾ NADPH2 ಫಾರ್ಮೇಷನ್ ಆಗುತ್ತೆ. ಇವೇ ATP NADPHಗಳನ್ನು ಪ್ರೊಡಕ್ಷನ್ ಮಾಡೋದನ್ನು ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇವೇ ATP NADPH2 ನೆಕ್ಸ್ಟ್ ಯಾವ ಒಂದು ರಿಯಾಕ್ಷನ್ನಲ್ಲಿ ಎಂಟ್ರಿ ಆಗ್ತವಂದರೆ ದೇ ಎಂಟರ್ಡ್ ಇನ್ಸೈಡ್ ಡಾರ್ಕ್ ರಿಯಾಕ್ಷನ್. ಇವು ಎಲ್ಲಿ ಎಂಟ್ರಿ ಆಗ್ತವು? ಡಾರ್ಕ್ ರಿಯಾಕ್ಷನ್ಗೆ ಎಂಟ್ರಿ ಆಗ್ತವು. ಡಾರ್ಕ್ ರಿಯಾಕ್ಷನ್ ಎಲ್ಲಿ ನಡೀತಾ ಇರುತ್ತೆ? ಡಾರ್ಕ್ ರಿಯಾಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಸ್ಟ್ರೋಮಾ. ಇದೇನಿದು? ಫ್ಲೂಯಿಡ್ ಲೈಕ್ ಮ್ಯಾಟ್ರಿಕ್ಸ್, ಫ್ಲೂಯಿಡ್ ಫಿಲ್ಡ್ ಮ್ಯಾಟ್ರಿಕ್ಸ್. ಸ್ಟ್ರೋಮಾದೊಳಗಡೆ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಸ್ಟ್ರೋಮಾದಲ್ಲಿ ಒಂದು ಸೈಕಲ್ ನಡೆಯುತ್ತೆ. ದ ನೇಮ್ ಆಫ್ ದ ಸೈಕಲ್ ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ. ಯಾವ ಸೈಕಲ್ ಅದು? ಕೆಲ್ವಿನ್ ಸೈಕಲ್. ಈ ಕೆಲ್ವಿನ್ ಸೈಕಲ್ಗೆ ಏನು ಎಂಟ್ರಿ ಆಗುತ್ತೆ? ಈ ATP ಮತ್ತು NADPHಗಳು ಎಂಟ್ರಿ ಆಗುತ್ತೆ. ಇವೇ ATP NADPH ಯುಟಿಲೈಸ್ ಆಗಿ NADP ಆಗುತ್ತೆ, ಜೊತೆಗೆ ADP ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಆಗಿ ಮತ್ತೆ ಯಾವ ಒಂದು ರಿಯಾಕ್ಷನ್ ಒಳಗಡೆ ಎಂಟ್ರಿ ಆಗುತ್ತೆ? ಲೈಟ್ ರಿಯಾಕ್ಷನಲ್ಲಿ ಎಂಟ್ರಿ ಆಗುತ್ತೆ. ಇದರಿಂದ ನಮಗೆ ಅರ್ಥ ಆಗೋದು ಏನಂದರೆ ಫೋಟೋಸಿಂಥಸಿಸ್ ಅನ್ನೋದು ಒಂದು ಸ್ಟೆಪ್ಪಲ್ಲಿ ನಡೆಯಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಇನ್ 2 ಡಿಫರೆಂಟ್ ಸ್ಟೆಪ್ಸ್. 2 ಸ್ಟೆಪ್ಸಲ್ಲಿ ನಡೆಯುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಏನು ಫಾರ್ಮೇಷನ್ ಆಗುತ್ತೆ? ATP ಮತ್ತು NADPH ಫಾರ್ಮೇಷನ್ ಆಗುತ್ತೆ. ATP ಮತ್ತು NADPHಗಳನ್ನು ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಇವೇ ATP NADPHಗೆ ಇನ್ನೊಂದು ಹೆಸರಿಂದ ಎಸಿಮಿಲೇಟರಿ ಪವರ್ ಅಂತ ಕರಿತೀವಿ. ಈ ATP NADPHಗಳು ಗ್ರಾನಾದಲ್ಲಿ ಸಿಂಥಸಿಸ್ ಆಗಿ ಸ್ಟ್ರೋಮಾದಲ್ಲಿ ರಿಲೀಸ್ ಆಗುತ್ತೆ. ಸ್ಟ್ರೋಮಾದಲ್ಲಿ ಒಂದು ಸೈಕಲ್ ನಡೆಯುತ್ತೆ. ಆ ಸೈಕಲನ್ನು ನಾವು ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ. ಕೆಲ್ವಿನ್ ಸೈಕಲ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡಾರ್ಕ್ ರಿಯಾಕ್ಷನ್. ಈ ಡಾರ್ಕ್ ರಿಯಾಕ್ಷನ್ನಲ್ಲಿನೇ ಏನು ಸಿಂಥಸಿಸ್ ಆಗುತ್ತೆ? ಗ್ಲೂಕೋಸ್ ಸಿಂಥಸಿಸ್ ಆಗುತ್ತೆ. ದ ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್ ಈಸ್ chloroplast. The main site for light reaction is grana. The main site for dark reaction is stroma. ಓವರಾಲ್ ಆಗಿ ನಾವು ಎಲ್ಲದನ್ನು ನೋಡಿದರೆ ಈ ಒಂದು ಕ್ಲೋರೋಪ್ಲಾಸ್ಟಲ್ಲಿ ಡಿವಿಷನ್ ಆಫ್ ಲೇಬರನ್ನು ನಾವು ನೋಡ್ತೀವಿ. ಇಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ NCERT ಒಳಗಡೆ, ಡಿವಿಷನ್ ಆಫ್ ಲೇಬರ್. ಏನಿದು ಡಿವಿಷನ್ ಆಫ್ ಲೇಬರ್ ಅಂದರೆ? ವೆರಿ ಸಿಂಪಲ್. Division of labor means light reaction takes place in. Division of labor means light reaction takes place in grana or granule thylakoids. So dark reaction takes place in stroma. ಇದನ್ನೇ ನಾವೇನಂತ ಕರಿತೀವಿ ಅಂದರೆ division of labor. Grana, here it is stroma. ಸೊ ಡಿವಿಷನ್ ಆಫ್ ಲೇಬರ್ ಅಂದರೆ ಲೈಟ್ ರಿಯಾಕ್ಷನ್ಗೆ ಒಂದು ಮೆಂಬ್ರೇನ್ ಸಿಸ್ಟಮ್ ಇದೆ, ಡಾರ್ಕ್ ರಿಯಾಕ್ಷನ್ಗೆ ಒಂದು ಸ್ಟ್ರೋಮಾ ಅನ್ನುವಂಥದ್ದಿದೆ. ಇದರ ಕೆಲಸವನ್ನು ಇದು ಮಾಡುತ್ತೆ. ಇದರ ಕೆಲಸನ ಡಾರ್ಕ್ ರಿಯಾಕ್ಷನ್ನು ಸ್ಟ್ರೋಮಾದಲ್ಲಿ ನಡೆಯೋದ್ರಿಂದ ಇವುಗಳನ್ನು ನಾವು ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ಕ್ಲಿಯರ್? ಸೊ ದಿಸ್ ಈಸ್ ಆಲ್ ಅಬೌಟ್ ವೇರ್ ಡಸ್ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ, ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗಳನ್ನು ಯಾರಿಗೆ ಉಪಯೋಗ ಇದೆನೋ ಅವ್ರಗಳಿಗೆ ನೀವು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ. ಥ್ಯಾಂಕ್ ಯು.